ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಇದು ನನ್ನ ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಇಬ್ಬರು ಕೆಳಗಡೆ ಪ್ಯಾಸೇಜಲ್ಲಿ ನಿಂತ್ಕೊಂಡು ಸೈಕಲ್ನ ರಿಪೇರಿ ಮಾಡ್ತಿದ್ದ. ಮಗ ಬಂದು ಆ ವೀಲಲ್ಲಿರೋಂಥ ಒಂದು ಗಾಡಿನೆಲ್ಲ ತೆಗಿದ್ದೀನಿ ಅಂತ ಹೇಳಿ ಇದು ಮಾಡ್ತಾಯಿದ್ದ. ಏಕೆಂದರೆ ನಾನು ಎಕ್ಸಾಮ್ ಮುಗಿಯೋವರೆಗೂ ಸೈಕಲ್ ಮುಟ್ಬೇಡ ಅಂತ ಹೇಳಿ ಗಲಾಟೆ ಮಾಡ್ತಿದ್ವಿ. ಸೊ ಹಾಗಾಗಿ ಅವನು ಅದನ್ನೆಲ್ಲ ವೀಲಲ್ಲಿರೋಂಥ ಗಾಳಿನ ತೆಗಿಬಿಟ್ರೆ ನಾನು ತೊಗೊಂಡೋಗೋದು ತಪ್ಪುತ್ತಲ್ಲ ಅಂತ ಹೇಳಿ ಆ ವೀಲಲ್ಲಿರೋ ಗಾಳಿನೆಲ್ಲ ತೆಗಿತಾ ಇದ್ದ. ಸೊ ಬೇಡ ಬಿಡು, ನೀನು ತೊಗೊಂಡು ಹೋಗ್ಬೇಡ ಅಷ್ಟೇ, ಎಕ್ಸಾಮ್ ಮುಗಿಯೋವರೆಗೂ ಬೇಡ ಅಂತ ಹೇಳಿ ಇದು ಮಾಡ್ತಿದ್ದೆ. ಸೊ ಮಗ ಬಂದು ಮನೆಯಲ್ಲೆಲ್ಲ ಫುಲ್ಲು ಕ್ಲೀನ್ ಆಗ್ತಾಯಿತ್ತು. ಸೊ ಸ್ಯಾಟರ್ಡೆ ಟೈಮು ಯೂಶಲಿ ರಜಾ ಇರುತ್ತಲ್ಲ, ಹಾಗಾಗಿ ಅವನು ಮನೆಯೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಅವನು ಕೂಡ ಹೆಲ್ಪ್ ಮಾಡ್ತಿರ್ತಾನೆ. ಸೊ ನಂತರ ಅವನಿಗೆ ಸ್ವಲ್ಪ ಓದಿಸೋದೆಲ್ಲ ಇರುತ್ತೆ. ಕೆಲಸದ ಆಂಟಿ ಬರೋ ಹೊತ್ತಿಗೆ ಸ್ವಲ್ಪ ನಾನು ಈ ಥರ ಬುಕ್ಕೆಲ್ಲ ಇರೋದನ್ನೆಲ್ಲ ಎತ್ತಿಟ್ಕೊತ ಎಲ್ಲ ಹೇಳ್ತಿದ್ದೆ. ಸೊ ಎತ್ತಿಟ್ಕೊಂಡಾದಮೇಲೆ ನಾನು ಮತ್ತು ಅವನು ಇಬ್ಬರು ಸೇರಿಕೊಂಡು ಸ್ವಲ್ಪ ಬಟಾಣಿ ತೊಗೊಂಡು ಬಂದಿದ್ದೆ. ಬಟಾಣಿನ ಇಬ್ಬರು ಕುಂತ್ಕೊಂಡು ಬಿಡಿಸಿ ಒಳಗಡೆ ಸ್ಟೋರೇಜ್ ಬಾಕ್ಸ್ಗೆ ಇಡೋಣ ಅಂತ ಹೇಳಿ ಸ್ಟೋರೇಜ್ ಬಾಕ್ಸ್ಗೆ ಹಾಕೋಣ ಅಂತ ಈ ಥರ ಇಬ್ಬರು ಕುತ್ಕೊಂಡು ಬಿಡಿಸಿದ್ವಿ. ಸೊ ಯೂಶ್ವಲಿ ಮಗ ಸ್ಯಾಟರ್ಡೆ ಟೈಮ್ ಮನೆಯಲ್ಲಿದ್ದಾಗ ನನ್ನ ಜೊತೆ ಸಣ್ಣ ಪುಟ್ಟ ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಡ್ತಿರ್ತಾನೆ. ಬಟ್ ನಾನು ಬೇಡ ಅಂತ ಹೇಳ್ತೀನಿ, ಓದೋದ್ರ ಮೇಲೆ ತೋರಿಸು ಕಾನ್ಸಂಟ್ರೇಷನು. ಬಟ್ ಇದೆಲ್ಲ ಬೇಡ ಅಂತ ಹೇಳಿದ್ರೆ ಅವನ ಕೆಲಸ ಅವ್ನು ಮಾಡೇ ಮಾಡ್ತಾನೆ. ನಂತರ ನಾನು ಮತ್ತು ಅವನು ಇಬ್ಬರು ಮತ್ತೆ ಟೆರೆಸ್ ಮೇಲೆಲ್ಲ ಕೆಲಸ ಎಲ್ಲ ಮುಗೀತು. ಕೆಲಸದಂಟೆಲ್ಲ ಕೆಲಸ ಬಂದು ಮುಗಿಸ್ಕೊಟ್ಬಿಟ್ಟು ಹೋದರು. ನಂತರ ಟೆರೆಸ್ ಮೇಲೆ ತುಂಬ ಗಿಡಗಳೆಲ್ಲ ಒಣಗಿದ್ವು. ಹಾಗಾಗಿ ಆ ಗಿಡಗಳಿಗೆಲ್ಲ ನೀರು ಹಾಕೋದು ರೂಟೀನ್ ವ್ಲಾಗ್ ಅಂತಲೇ ಹೇಳ್ತೀನಲ್ಲ. ಸೊ ಡೈಲಿ ಇದ್ದೇ ಇರುತ್ತೆ. ಸೊ ನಾನು ಈವ್ನಿಂಗು ಹಾಕಿರಲಿಲ್ಲ, ಹಾಗಾಗಿ ಇವಾಗ ಮಾರ್ನಿಂಗ್ ಹಾಕೋಣ ಅಂತ ಹೇಳಿ ಬಂದಿದ್ದೆ. ಸೊ ಈವ್ನಿಂಗು ಒಂದೊಂದು ಟೈಮ್ ಸ್ಕಿಪ್ ಆಗಿಬಿಟ್ಟಿರುತ್ತೆ. ಸೊ ಯೂಶ್ವಲಿ ಈ ಗಿಡಗಳಿಗೆ ನೀರಂತೂ ಇವಾಗಂತೂ ಕಂಪಲ್ಸರಿ 2 ಟೈಮ್ಸ್ ಹಾಕಲೇಬೇಕು. ಸೊ ತುಂಬ ಡ್ರೈ ಆಗಿಬಿಟ್ಟಿರುತ್ತೆ, ಅಷ್ಟು ಬಿಸಿಲು ಹೊಡಿತಿರೋದ್ರಿಂದ ಸ್ವಲ್ಪ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾನೆ ಇರ್ತೀನಿ. ಸೊ ಮಾಡಬೇಕು, ಗ್ರೀನ್ ನೆಟ್ ನಾವು ಬುಕ್ ಮಾಡೋಣ ಆನ್ಲೈನಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂತರ ಇಲ್ಲಿ ಮಗನಿಗೆ ಬಂದು ಫ್ರೈಡೇ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಏನೋ ಕಿರಿಕ್ ಮಾಡ್ದ ಅಂತ ಹೇಳಿ ಹೊಡೆದ್ಬಿಟ್ಟಿದೆ. ಅದು ಕಣ್ಣು ಹೊಡೆದೋಯ್ತಾ? ಇನ್ನೂ ಹೊಡಿತೀನಿ. ಹೊಡಿಲ್ಲ ಮತ್ತೆ ಇವಾಗ ಮುದ್ದು ಮಾಡು ಅಂತ ಬಂದಿದ್ಯಾ? ಹೊಡೆದಿರೋದೆಲ್ಲ ಎಲ್ಲಿ ಮಾಡಿದೆ? ಏನು ಮಾಡಿದೆ? ಇನ್ನೂ ಹೊಡಿತೀನಿ ನಿನಗೆ. ಆಯ್ತಾ? ಮಾಡ್ತೀಯಾ? ಅಮ್ಮಂಗೆ ಏನು ಮಾಡಿದೆ ನೀನು? ಯಾಕೆ ಹೊಡೆದಿದ್ದು ನಾನು? ಯಾಕೆ ಹೊಡೆದಿದ್ದು? ನಂದು ಬಾಯಿಲ್ಲ. ನಾನು ಎಂತ ಕೊಡ್ದಿದ್ದೆ ಹೇಳಿ ನಿನಗೆ? ಹೊಡೆದೆ. ನಾನು ಎಂತ ಕೊಡ್ದೆ ಹೇಳಿ ನಿನಗೆ? ಹೊಡೆದೆ. ಎಂತ ಕೊಡ್ದೆ ಹೇಳು? ನನ್ಗೆ ಹೊಡೆದಿದ್ದಕ್ಕೆ ನೀನು ಹೊಡೆದಿದ್ದಲ್ವ ನಾನು? ಇನ್ನೊಂದ್ಸರಿ ಹೊಡಿತೀಯ ಹಂಗೆಲ್ಲ? ಇವಾಗ ಮಾತ್ರ ಮುದ್ದು ಮಾಡು ಅಂತ ಬಂದ್ಬಿಟ್ಟಿದ್ಯಾ? ಇನ್ನು ಚಿಕ್ಕ ಮಗು ನೀನು ಮುದ್ದು ಮಾಡೋಕ್ಕೆ. ಎದರ ಮೇಲಕ್ಕೆ ಓದ್ಕೊಂಡ್ರೆ ಮುದ್ದು ಮಾಡು, ಅದು ಮಾಡು, ಇದು ಮಾಡು ಅಂತ ಬರೋದು. ಓದೋದು ಮಾತ್ರ ಇಲ್ಲ. ನಂಗೆ ಬೇಡ ನೀನು ಮುತ್ತು ಎಲ್ಲ ಬೇಡ. ಜಾಸ್ತಿ ಮುದ್ದು ಜಾಸ್ತಿ ಆಯ್ತು ನಿಂದು ಅಲ್ವಾ? ಮಾಡಲ್ಲ. ಓದ್ಕೋ ಇವಾಗ. ಇನ್ನು ಚಿಕ್ಕವನು ನೀನು ದೊಡ್ಡವನಾಗಿಲ್ಲ, ಚಿಕ್ಕವನು. 4th ಆದ್ಮೇಲೆ ದೊಡ್ಡವನಾಗ್ತೀಯಾ? ಸರಿ ಆಯ್ತು. ಸೊ ಈವ್ನಿಂಗು ನಾನು ಮತ್ತು ನಮ್ಮ ಬ್ರದರ್ ತುಂಬ ದಿವಸ ಆಗಿತ್ತು ಹೊರಗಡೆ ಹೋಗಿ. ಹಾಗಾಗಿ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ನಮ್ಮ ಬ್ರದರ್ ಕರ್ಕೊಂಡು ಹೋಗ್ತಿದ್ದ. ಸೊ ಸೊಸೆ ಬಂದಿದ್ದರಿಂದ ಅವಳನ್ನು ಕರ್ಕೊಂಡು ಹೊರಟಿದ್ವಿ. ಸೊ ಅವಳು ಏನಾರು ಕಿರಿಕಿರಿ ಮಾಡ್ತಾಳೆ ಅಂತ ಭಯ ಇತ್ತು. ಬಟ್ ಕಿರಿಕಿರಿ ಎಂಥದ್ದು ಮಾಡಲಿಲ್ಲ, ಸೈಲೆಂಟಾಗಿತ್ತು. ಸೊ ನಮ್ಮ ಮನೆ ಹತ್ರ ನಿಯರ್ ಬೈ ಇರೋ ಅಂಥ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಬಕಾಸುರನ ಬಂಡಿ ಅಂತ ಒಂದು ಇದಿದೆ. ಸೊ ಇಲ್ಲಿ ಚಾಟ್ ಸೆಂಟರ್ ಇದೆ. ಸೊ ಅಲ್ಲಿ ಕುತ್ಕೊಂಡು ಎಲ್ಲರೂ ನೀಟಾಗಿ ತಿನ್ಬೋದು ಅಂತ ಹೇಳಿ ಮಕ್ಕಳು ಬೇರೆ ಬಂದಿದ್ರಲ್ಲ. ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಈ ಥರ ಹೊರಗಡೆ ಬಂದು ಎಲ್ಲರೂ ತುಂಬ ದಿವಸ ಆಗಿತ್ತು. ಸೊ ಸುಮಾರು ಒಂದು 1.5 ಇಯರ್ ಅಂತಲೇ ಅಂದ್ಕೊಳ್ಬೋದು. ಸೊ 1 ಇಯರ್ ಅಂತಲೇ ಅಂದ್ಕೊಳ್ಳಿ. ಸೊ ಈ ಥರ ಹೊರಗಡೆ ಬಂದು ಏನಾದ್ರು ಚಾಟ್ಸ್ ತಿಂದಿದ್ದು ಆಗಿರಲಿ, ಹೋಟೆಲ್ಗೆ ಹೋಗಿದ್ದಾಗಿರಲಿ ತುಂಬ ದಿವಸಗಳೇ ಆಗಿತ್ತು. ಅದು ಬ್ರದರ್ ಜೊತೆ ಬಂದಿದ್ದು ತುಂಬ ದಿವಸಗಳೇ ಆಗಿತ್ತು. ಸೊ ಇಲ್ಲಿ ನಾನು ಎಲ್ಲರೂ ಒಂದೊಂದು ಅವ್ರವ್ರಿಗೆ ಬೇಕಾದಂಥ ಐಟಮ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಒಬ್ಬರು ಮೊಮೋಸ್ ಆರ್ಡ್ರ್ ಮಾಡಿದ್ರೆ, ಒಬ್ಬರು ಮಸಾಲ ಪೂರಿ, ಒಬ್ಬರು ಗೋಬಿ, ಒಬ್ಬರು ಸ್ಯಾಂಡ್ವಿಚ್ಚು, ಒಬ್ಬರು ಬರ್ಗರು. ಸೊ ಈ ಥರ ಎಲ್ಲನೂ ಒಬ್ಬೊಬ್ಬರು ನನ್ನ ಪ್ಲೇಟ್ ಆರ್ಡ್ರ್ ಮಾಡ್ಕೊಂಡ್ವಿ. ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ. ಸೊ ನಂತರ ಪಾಪು ಸೈಲೆಂಟಾಗಿದ್ಲು. ಸೊ ನನ್ನ ತಮ್ಮನ ಮಗಳಂತೂ ಫುಲ್ಲು ಖುಷಿಯಾಗಿದ್ಲು. ಸೊ ಎಲ್ಲರೂ
ತಿಂದು ನಂತರ ಅಲ್ಲೇ ನಿಯರ್ ಬೈ ಇರ್ತಕ್ಕಂಥ ಜ್ಯೂಸ್ ಸೆಂಟರಲ್ಲಿ ಜ್ಯೂಸನ್ನ ಸಹ ಕುಡಿದ್ವಿ, ಐಸ್ ಕ್ರೀಮ್ ಸಹ ತಿಂದ್ಕೊಂಡು. ಸೊ ಹೀಗೆ ಇತ್ತು ನಮ್ಮ ಈ ಒಂದು ಸ್ಯಾಟರ್ಡೆ ಅಂತ ಹೇಳ್ಬೋದು. ಸೊ ಯೂಶ್ವಲಿ ಹೊರಗಡೆ ಎಲ್ಲ ಇಷ್ಟೊಂದು ನಾವು ತಿನ್ನೋದಿಲ್ಲ. ಸೊ ಬಂದರೆ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ತಿಂದ್ಬಿಟ್ಟು ಊಟನೇ ಮಾಡೋಂಗಿಲ್ಲ ಮನೆಗೆ ಹೋಗಿ, ಆ ಥರ ಊಟ ತಿನ್ಕೊಂಡು ಹೊರಟೋಗ್ಬಿಡ್ತೇವೆ. ಸೊ ತುಂಬ ದಿವಸ ಆಗಿತ್ತಲ್ಲ, ಲಾಂಗ್ ಟೈಮ್ ಬಂದಿದ್ದು, ಹಾಗಾಗಿ ಮನೇಲಿ ಊಟ ಮಾಡೋದು ಬೇಡ ಅಂದ್ಬಿಟ್ಟು ಹೊರಗಡೆ ಎಲ್ಲ ಥರನೂ ತಿಂದ್ಬಿಟ್ಟು ಹೊರಟೋಗಿದ್ವಲ್ಲ. ಸೊ ಹಾಗಾಗಿ ಊಟ ಎಲ್ಲ ಏನೂ ಮಾಡಲಿಲ್ಲ. ಸೊ ನೋಡಿದ್ರಲ್ಲ ಇವತ್ತಿನ ನನ್ನ ಸ್ಯಾಟರ್ಡೆ ಲಾಗ್ ಹೇಗಿತ್ತು ಅಂತ ಹೇಳಿ, ಸ್ಯಾಟರ್ಡೆ ಯಾವ ಥರ ಸ್ಪೆಂಡ್ ಮಾಡಿದ್ವಿ ಟೈಮ್ನು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.